ಡ್ರೈ ಫ್ರೂಟ್ಸಿಂದ ಅಂಟು ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇವತ್ತು ನಾನು ಡ್ರೈ ಫ್ರೂಟ್ಸಿಂದ ಮತ್ತು ಒಣ ಕೊಬ್ಬರಿನ ಯೂಸ್ ಮಾಡಿಬಿಟ್ಟು ನಾನು ಉಂಡೆ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಪಂಪ್ಕಿನ್ ಸೀಡ್ಸ್, ಗೋಂದ್, ದ್ರಾಕ್ಷಿ, ಖರ್ಜೂರ, ಬಾದಾಮಿ, ವಾಟರ್ ಮಿಲನ್ ಸೀಡ್ಸ್, ಇದು ಹಲೀಮ್ ಸೀಡ್ಸ್, ಫ್ಲ್ಯಾಕ್ ಸೀಡ್ಸ್ ಮತ್ತು ಗೋಡಂಬಿ, ಸನ್ಫ್ಲವರ್ ಸೀಡ್ಸ್, ಖರ್ಜೂರ ನಾನು ಬೀಜ ಎಲ್ಲ ತೆಗೆದುಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಬೆಲ್ಲ, ಇದು ತುಪ್ಪ, ಇಲಾಚಿ ಪೌಡರ್, 4 ಒಣ ಕೊಬ್ಬರಿ ತೊಗೊಂಡು ನಾನು ತುರಿದು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟು ಬೇಕಿರುತ್ತೆ. ಈಗ ಹೇಗೆ ಮಾಡಬೇಕು ಅಂತ ನೋಡೋಣ. ನಾವು ಫಸ್ಟ್ ಇದಿಷ್ಟು ನಾವು ಕ್ಲೀನಾಗಿ ಎಲ್ಲ ರೋಸ್ಟ್ ಮಾಡ್ಕೋಬೇಕು. ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈಗ ಪ್ಯಾನ್ ಇಟ್ಟಿದ್ದೀನಿ, ಎಲ್ಲನೂ ಫ್ರೈ ಮಾಡ್ಕೋಬೇಕು. ಹಾಕಿ ಒಂದೊಂದೇ ಎಲ್ಲ ಹಾಕಿಬಿಟ್ಟು ಫ್ರೈ ಮಾಡಿಕೊಂಡು ಸೈಡಿಗೆ ಇಟ್ಕೋಬೇಕು. ನೆಕ್ಸ್ಟ್ ನಾನು ಫ್ಲ್ಯಾಕ್ ಸೀಡ್ಸ್ ಹಾಕ್ತಾಯಿದ್ದೀನಿ. ಇವಾಗ ವಾಟರ್ ಮಿಲನ್ ಸೀಡ್ಸು ಎಲ್ಲನೂ ಒಂದೊಂದು ಕಪ್ಪಷ್ಟು ತೊಗೊಂಡಿದ್ದೆ ನಾನು. ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಂದರೆ ಜಾಸ್ತಿ ತೊಗೋಬೋದು, ಕಮ್ಮಿ ಕ್ವಾಂಟಿಟಿ ಬೇಕಂದರೆ ಕಮ್ಮಿ ತೊಗೋಬೋದು. ಈ ಥರ ರೋಸ್ಟ್ ಆದರೆ ಸಾಕು. ಈಗ ಸನ್ಫ್ಲವರ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್ ಜೊತೆಗೆ ನಾನು ಹಲೀಮ್ ಸೀಡ್ಸ್ ಹಾಕ್ತಾಯಿದ್ದೀನಿ. ಯಾಕಂದರೆ ಇದು ಹುರಿಯಬೇಕಾದ್ರೆ ಸ್ವಲ್ಪ ಆರುತ್ತೆ, ಅದಕ್ಕಾಗಿ ಅದನ್ನು ಮಿಕ್ಸ್ ಮಾಡಿ ಫ್ರೈ ಮಾಡ್ತಾಯಿದ್ದೀನಿ. ಈಗ ತುಪ್ಪ ಹಾಕ್ಕೊಂಡು ತುಪ್ಪದಲ್ಲಿ ಕರಿಯೋದು ಎಲ್ಲ ಕರಿಬೇಕು. ನಾನು ಅಂಟನ್ನು ಫಸ್ಟು ತೊಗೊಂಡಿದ್ದೀನಿ. ಇದು ಸ್ವಲ್ಪ ಹಾಕಿ ಹುರಿಬೇಕು, ಇಲ್ಲ ಅಂದರೆ ಇದು ಮಂಡಕ್ಕಿ ಥರ ದಪ್ಪ ಆಗುತ್ತೆ. ಇದರಲ್ಲಿ ನೋಡಿ ಈ ಥರ ಆಗುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಮತ್ತೆ ತಿನ್ನುವಾಗ ಅಲ್ಲಿಗೆ ಅಂಟ್ಕೊಂಡಿರ್ತೀವಿ. ಈ ಥರ ಕಲರ್ ಚೇಂಜ್ ಆದರೆ ಸಾಕು. ಈಗ ಇದು ತೆಗಿತಾರೆ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಉತ್ತುತ್ತಿ ಮತ್ತು ಖರ್ಜೂರ ಅಷ್ಟು ಹಾಕಿ ನಾನು ತುಪ್ಪದಲ್ಲೇ ಫ್ರೈ ಮಾಡ್ತಾ ಇದ್ದೀನಿ. ಇದು ಫ್ರೈ ಆಗಿದೆ. ಇದನ್ನು ತೆಗೆದು ಈಗ ಒಣ ಕೊಬ್ಬರಿನ ಸ್ವಲ್ಪ ಹುರಿಬೇಕು. ಕೊಬ್ಬರಿ ಸ್ವಲ್ಪ ಹೀಟ್ ಆದರೆ ಸಾಕು. ಇದಕ್ಕೆ ಈಗ ಏಲಕ್ಕಿ ಪೌಡರ್ನ ಮಿಕ್ಸ್ ಮಾಡೋಣ. ಒಂದು 2 ಸ್ಪೂನ್ ಅಷ್ಟು ತುಪ್ಪನೂ ಹಾಕಬೇಕು. ಈಗ ಇದೇ ಪ್ಯಾನಲ್ಲಿ ಬೆಲ್ಲ ಹಾಕಿ ಬೆಲ್ಲ ಪಾಕ ಬರಬೇಕು. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಬೆಲ್ಲ ಕರಗಿದ ಮೇಲೆ ಇದರಲ್ಲೇ ಪಾಕ ಬರಬೇಕು. ನೀರು ಹಾಕಿದ್ರೆ ಮತ್ತೆ ಒಳ್ಳೆ ಕಟ್ಲಿಕ್ಕೆ ಬರೋದಿಲ್ಲ. ಸ್ವಲ್ಪ ಹೀಟ್ ಆಗಿದ ತಕ್ಷಣ ಇದೆಲ್ಲ ನೀರಾಗಿ ಆಗುತ್ತೆ. ನೋಡಿ ಆಗ್ತಾ ಇದೆ. ನೋಡಿ ಈಗ ಬರ್ತಾ ಇದೆ. ಸ್ವೀಟ್ ಜಾಸ್ತಿ ಬೇಕಾದರೂ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೋಬೋದು. ಒಬ್ಬೊಬ್ಬರು ಮಕ್ಕಳು ಡ್ರೈ ಫ್ರೂಟ್ಸ್ ತಿನ್ನೋದಿಲ್ಲ, ಅದಕ್ಕಾಗಿ ಡ್ರೈ ಫ್ರೂಟ್ಸಿಂದ ಉಂಡೆ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ. ಇದರಲ್ಲಿ ಸ್ವೀಟ್ ಆಗಿರುತ್ತಲ್ಲ, ಎಲ್ಲ ಡ್ರೈ ಫ್ರೂಟ್ಸ ಹಾಕಿ ಮಾಡಿಕೊಟ್ರೆ ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ ಮಕ್ಕಳಿಗೆ. ಇವಾಗ ಇದು ಪಾಕ ಬಂದಿದೆ. ಎಲ್ಲ ಕೊಬ್ಬರಿ ಮತ್ತು ಎಲ್ಲ ಹುರಿದಿಟ್ಕೊಂಡಿರೋ ಅದೆಲ್ಲ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ ಎಲ್ಲ ಹಾಕಿದ್ದೀನಿ, ಎಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ಎಲ್ಲ ಮಿಕ್ಸ್ ಆಗೋದ್ರೆ ಕಲಿಸ್ಬೇಕು. ಇನ್ನೂ ಕಲಿಸ್ಬಿಟ್ಟು ಉಂಡೆ ಕಲಿಸ್ಬೇಕು. ನೋಡಿ ಎಲ್ಲ ಕಲಿಸಿದ್ದೀನಿ. ಈಗ ತುಪ್ಪ ಮತ್ತು ಒಂದು ಸ್ವಲ್ಪ 4-5 ಸ್ಪೂನಷ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ಈಗ ತುಪ್ಪ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಇದು ಅಂಟುಂಡೆ. ತುಪ್ಪ ಹಾಕಿ ಕಲಿಸಿದ್ದೀನಿ. ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಪಾತ್ರೆಯಲ್ಲಿ ಕಲಿಸೋದಕ್ಕೆ ಆಗಿಲ್ಲ ಅಂದರೆ ಈ ಥರ ಒಂದು ಪ್ಲೇಟಲ್ಲಿ ಹಾಕೊಂಡ್ಬಿಟ್ಟು ಕ್ಲೀನಾಗಿ ಎಲ್ಲನೂ ಕಲಿಸ್ಬೇಕು. ಬೆಲ್ಲ ಕ್ಲೀನಾಗಿ ಎಲ್ಲನೂ ಮಿಕ್ಸ್ ಆಗಬೇಕು, ಅದಕ್ಕಾಗಿ ನಾನು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ ಸ್ವಲ್ಪ ಸ್ವಲ್ಪ ತೊಗೊಂಡು ನಾವು ಈ ಥರ ಉಂಡೆ ಕಟ್ಟಬೇಕು. ಉಂಡೆ ರೆಡಿ ಆಗಿದೆ. ಈಗ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ. ಮನೇಲಿ ಎಲ್ಲರೂ ಟ್ರೈ ಮಾಡಿ, ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಖುಷಿಯಾಗಿ ತಿಂತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.